ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಎಲ್ಲ ನೆನೆಸಿಕ್ಕೋತಾ ಇದ್ದೀನಿ. 5 ಅವರ್ ನೆನೆಸಿಕ್ಕೋಬೇಕು. ನೆನೆಸಿದ್ದಾದಮೇಲೆ ಇವಾಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ನೋಡಿ, ಒಂದು 5 ಅವರ್ ನೆನೆಸಿದ್ದೀನಿ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ನೆನೆಸಿಕೊಂಡು ಏನು ತೊಳೆದಿಕೊಂಡಿದೆ. ಇವಾಗ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ನೆನೆಸಿಕ್ಕೋತಾ ಇದ್ದೀನಿ. ರುಬ್ಬಕ್ಕೆ ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಶುಂಠಿ ಎಲ್ಲ ಇವಾಗ ರುಬ್ಕೊಳ್ಳೋಣ ತರ್ತರಿಯಾಗಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಏನು ನೆನೆಸಿಕೊಂಡಿದ್ವು ಅದು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಮತ್ತು ತೆಂಗಿನಕಾಯಿ ಮತ್ತು ಸಬ್ಸಿಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಅದು ತೆಂಗಿನಕಾಯಿ ತುರಿ ಮಾಡ್ಕೋಬೇಕು, ಪೀಸ್ ಪೀಸಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇಡ್ಲಿ ಪಾತ್ರೆಗೆ ಉಂಡೆ ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ನೋಡಿ, ಮೊದಲೇ ಆಯಿಲ್ ಸ್ಪ್ರೇ ಮಾಡ್ಕೊಂಡು ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಆ ಬೇಳೆ ಒಂದು 10 ನಿಮಿಷ ಇದು ಮಾಡಿದ್ರೆ ಸಾಕು ಫ್ರೆಂಡ್ಸ್, ಬೇಯಿಸಿದ್ರೆ ರೆಡಿಯಾಗಿರುತ್ತೆ. ಟೇಸ್ಟಿಯಾಗಿರೋ ಬೇಳೆ ಉಂಡೆ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ. ಅದು ಬೇಳೆ ಉಂಡೆ ಅಂತ ನಾವು ಅಂತೀವಿ, ನೀವೇನಂತೀರ ಕಮೆಂಟ್ ಮಾಡಿ. ಸೂಪರ್ ಐತೆ ಬೇಳೆ ಉಂಡೆಗೆ.